ಆಗಸ್ಟ್ 8ನೇ ತಾರೀಕು ವರಮಹಾಲಕ್ಷ್ಮಿ ವ್ರತ ಬರ್ತಾ ಇದೆ. ಅದರ ಹಿಂದಿನ ದಿನಾನೇ ನೀವು ಮನೆಯೆಲ್ಲ ಶುದ್ಧಿ ಮಾಡಿಕೊಂಡು, ದೇವ್ರ ಮನೆಯಲ್ಲೂ ಸಹ ದೇವ್ರ ಫೋಟೋಗಳು ವಿಗ್ರಹಗಳನ್ನು ಶುದ್ಧಿ ಮಾಡಿಕೊಂಡು ಅರಿಶಿನ ಕುಂಕುಮ ಬಟ್ಟುಗಳನ್ನು ಇಟ್ಟು ರೆಡಿ ಮಾಡ್ಕೋಬೇಕು. ಹೊಸಲಲ್ಲೂ ಸಹ ಶುದ್ಧಿ ಮಾಡಿಕೊಂಡು ಅರಿಶಿನ ಕುಂಕುಮ ಮನೆಯ ಮುಂದೆ ರಂಗೋಲಿಗಳನ್ನು ಇಟ್ಟು ತೋರಣಗಳನ್ನು ಕಟ್ಟಿ ನೀವು ಪೂಜೆಗೆ ಅಲಂಕಾರವನ್ನು ಹಿಂದಿನ ದಿನಾನೇ ಮಾಡ್ಕೋಬೇಕು. ಇನ್ನು ಪೂಜಾ ದಿನ ಬೆಳಗ್ಗೆ ಬೇಗನೆ ಎದ್ದು ತಲೆಗೆ ಸ್ನಾನ ಮಾಡಿಕೊಂಡು ಮಡಿ ಸೀರೆಯನ್ನು ಉಟ್ಕೊಂಡು ದೇವ್ರ ಮನೆಯಲ್ಲಿ ಪೂಜೆಗೆ ರೆಡಿ ಮಾಡ್ಕೋಬೇಕು. ದೇವ್ರ ಮನೆಯಲ್ಲಿ ಕಳಶವನ್ನು ಪೂರ್ವಾಭಿಮುಖ ಅಥವಾ ಉತ್ತರಾಭಿಮುಖವಾಗಿ ಸ್ಥಾಪನೆ ಮಾಡಬೇಕು. ಕಳಶ ಸ್ಥಾಪನೆಯನ್ನು ಮಾಡಿಕೊಂಡು ಕಳಶಕ್ಕೆ ಗೆಜ್ಜೆಯ ವಸ್ತ್ರ, ಮಾಂಗಲ್ಯ, ಹೂವು, ಒಡವೆಗಳಿಂದ ಅಲಂಕಾರ ಮಾಡಿಕೊಂಡು ನೈವೇದ್ಯವನ್ನು ರೆಡಿ ಮಾಡಿಟ್ಕೊಂಡು ಮೊದಲನೇದಾಗಿ ತುಪ್ಪದ ದೀಪಗಳನ್ನು ಬೆಳಗಿಸ್ಕೊಂಡು ಗಂಧದ ಕಡ್ಡಿ ಹಚ್ಚಿ ವಿಘ್ನ ವಿನಾಯಕನಿಗೆ ಮೊದಲನೇ ಪೂಜೆ ನೈವೇದ್ಯವನ್ನು ಸಮರ್ಪಣೆ ಮಾಡಬೇಕು. ನಂತರ ಲಕ್ಷ್ಮಿಯ ಅಷ್ಟೋತ್ತರ ಸ್ತೋತ್ರ ಮಂತ್ರಗಳನ್ನು ಪಠಿಸಿ ಕುಂಕುಮಾರ್ಚನೆಯನ್ನು ಮಾಡಿ ಲಕ್ಷ್ಮೀ ಪೂಜೆಯನ್ನು ನೆರವೇರಿಸಬೇಕು. ವರಮಹಾಲಕ್ಷ್ಮಿ ವ್ರತದ ಕಥೆಯನ್ನು ಓದಿ ನಂತರ ಗಂಧದ ಕಡ್ಡಿ, ಕರ್ಪೂರ, ಸಾಂಬ್ರಾಣಿ ಬತ್ತಿಯಿಂದ ಪೂಜೆಯನ್ನು ಸಲ್ಲಿಸಿ ನೈವೇದ್ಯವನ್ನು ಸಮರ್ಪಣೆ ಮಾಡಬೇಕು. ಪೂಜೆ ನಂತರ ವ್ರತದ ದಾರವನ್ನು ಮನೆಯ ಮಹಿಳೆಯರು ಕಟ್ಕೋಬೇಕು. ಸಂಜೆನೂ ಸಹ ಮತ್ತೆ ದೀಪವನ್ನು ಅಂಟಿಸಿ ಪೂಜೆಯನ್ನು ನೆರವೇರಿಸಿ ಮುತ್ತೈದೆಯರನ್ನು ಮನೆಗೆ ಅರಿಶಿನ ಕುಂಕುಮ ತಾಂಬೂಲವನ್ನು ಕೊಡಬೇಕು. ಮನೆಗೆ ಎಲ್ಲರೂ ಬಂದು ಹೋದ್ಮೇಲೆ ವರಮಹಾಲಕ್ಷ್ಮಿ ಕಳಶಕ್ಕೆ ಕೆಂಪಾರತಿಯನ್ನು ಬೆಳಗ್ಗೆ ರಾತ್ರಿ 9 ಗಂಟೆ ನಂತರ ಕಳಶವನ್ನು ಕದಲಿಸಬಹುದು.